ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಒಳ್ಳೆ ಭ್ರಷ್ಟಾಚಾರ ಹೋಗಿಸ್ಬೇಕು ಅನ್ನೋಂಥ ಪ್ರಯತ್ನ ಮಾಡುವ ದಿಶೆಯಲ್ಲಿ ಈ ಒಂದೇನಪ್ಪ ಅಂತಂದ್ರೆ ನಮ್ಮ ಆಡಳಿತಾರೂಢ ಪಕ್ಷ ಘೋಷಣೆ ಮಾಡ್ತಾಯಿದೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಏನೋ ಗೊತ್ತಿಲ್ಲ. ಆದ್ರೆ ಅಪೋಸಿಷನ್ದವ್ರು ಮಾತ್ರ ಅಗ್ದಿ ಗಟ್ಟಿಯಾಗಿ ನೀವೇನು ಮಾಡ್ತೀರ ಮಾಡ್ರಪ್ಪ ಮಾಡಿರಿ, ನಾವು ನೋಡ್ತೀವಿ ಎಷ್ಟು ಭ್ರಷ್ಟಾಚಾರ ಓಡಿಸ್ತೀನಿ ಹೇಳಿದೆ ಅಂತೇಳಿ ಅನ್ನುವಂಥ ಮಾತುಗಳನ್ನು ಸಹಿತ ಇವತ್ತು ಈ ಒಂದು BJP ಅಥವಾ ಈ ಒಂದು JDS ಮಾಡ್ತಾಯಿದ್ದ. ಒಟ್ಟಾರೆಯಾಗಿ ಈ ಹೊಸ ಕ್ಯಾಬಿನೆಟ್ ಎಷ್ಟು ಮಟ್ಟಿಗೆ ಜನರಿಗೆ ಸ್ಪಂದಿಸ್ತದೆ, ಜನರಿಗೆ ಕೆಲಸ ಮಾಡ್ತದೆ ಅನ್ನೋ ಸಹಿತ ಮುಖ್ಯ ಆಗ್ತದೆ. ಯಾಕಂದ್ರೆ ಮುಂದಿನ ಒಂದೂವರೆ ತಿಂಗಳ ಪೂರ್ತಿ ಈ ಆಡಳಿತಾರೂಢ ಪಕ್ಷದ ಎಕ್ಸಾಮ್ ಆಗಿ ಹೋಗ್ಬಿಡ್ತದೆ. ಇನ್ನು ಯಾವ ರೀತಿಯಾಗಿ ಇವರು ಒಂದೂವರೆ ಈ ವರ್ಷದಲ್ಲಿ ಆಡಳಿತ ಕೊಡ್ತಾರೆ ಅನ್ನೋ ಸಹಿತ ಅಷ್ಟು ಕುತೂಹಲಕಾರಿ. ನೋಡೋದು ಏನಾಗ್ತದೆ ಅಂತೇಳಿ. ಯಾಕಂದ್ರೆ ಎಲ್ಲರೂ ಹುರುಪಳಿದ್ದಾರೆ, ನಾವು ಆಡಳಿತ ಮಾಡ್ತೀವಿ ಅಂತೇಳಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ H16 ನ್ಯೂಸ್ ತಿಳಿಸಿದ್ದಾರೆ ಎಂಬುದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.